ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ನಿಮ್ಮ ಮನೇಲಿ ಈ ಚೆಲುವೆ ಇದ್ದಾಳ? ಈ ಚೆಲುವೆ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರ್ಬೋದು ಇವಳ ಹೆಸರೇನು ಅಂತ. ಇವಳ ಹೆಸರೇ ರೈನ್ ಲಿಲ್ಲಿ, ಮಳೆಗಾಲದ ರಾಣಿ ಅಂತಲೇ ಹೇಳ್ಬೋದು. ಇದಕ್ಕೆ ಹೇಗೆ ಗೊತ್ತಾಗುತ್ತೋ ಗೊತ್ತಿಲ್ಲ, ಒಂದು ಸ್ವಲ್ಪ ಮೋಡ ಆದರೂ ಸಾಕು, ಒಂದು ದಿವಸದೊಳಗೆ ಮೊಗ್ಗು ಬಂದುಬಿಟ್ಟು ನೆಕ್ಸ್ಟ್ ಡೇಗೆಲ್ಲ ಹೂವು ಅರಳುತ್ತೆ. ಗಿಡ ತುಂಬ ಹೂವು ಬರುತ್ತೆ, ನೋಡೋಕ್ಕೆ ತುಂಬ ಚೆಂದ ಇರುತ್ತೆ. ಇದರಲ್ಲಿ ಹಲವಾರು ಕಲರ್ಗಳಿದೆ. ಡಬಲ್ ಪೆಟಲ್ಸ್ ಕೂಡ ಬಂದಿದೆ ಇವಾಗ ಮಾರ್ಕೆಟಲ್ಲಿ. ತುಂಬ ಕಲರೆಲ್ಲ ಬಂದಿದೆ. ನನ್ನ ಹತ್ರ ಕೆಲವೊಂದು ಕಲರ್ಸ್ ಇದೆ. ಈ ಗಡ್ಡೆ ನಿಮಗೆ ಬೇಕು ಅಂತಿದ್ದರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಆಮೇಲೆ ನನಗೆ ಕಾಮೆಂಟ್ ಮಾಡಿ. ಅರ್ಧಂಬರ್ಧ ನೋಡಿಬಿಟ್ಟು ಕಾಮೆಂಟ್ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್, ಓಕೆನಾ? ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನೋಡಿ ಫ್ರೆಂಡ್ಸ್, ನಾನು ನಿಮಗೆ ಇದರಲ್ಲಿ ಒಂದು ಪಾಟ್ ತೋರಿಸ್ತಾ ಇದ್ದೀನಿ. ಇದು ಒಂದು 2-3 ವರ್ಷದಿಂದ ಇದರಲ್ಲೇ ಇದೆ. ಈ ಗಿಡ ನಾನು ತೆಗಿಯೋಕ್ಕೆ ಹೋಗಲಿಲ್ಲ. ಇದು ನೋಡಿದರೆ ನಮ್ಗೆ ಗೊತ್ತಾಗ್ತಿರ್ಬೋದು ಕಳೆ ಗಿಡಗಳೆಲ್ಲ ಎಷ್ಟೊಂದು ಹುಟ್ಟಿದೆ ಅಂತ. ಈ ಮೇ ತಿಂಗಳಲ್ಲಿ ಗಡ್ಡೆಗಳನ್ನು ನೆಡೋ ಸೀಸನ್. ಎಲ್ಲ ಥರದ ಗಡ್ಡೆಗಳನ್ನು ನಾವು ನೆಡ್ಬೋದು. ಅಂದರೆ ಗೆಣಸಾಗಿರ್ಬೋದು, ಅಥವಾ ಅರಿಶಿನ ಆಗಿರ್ಬೋದು, ಇಲ್ಲಾಂದರೆ ಕೆಸುವಿನ ಗಡ್ಡೆ ಆಗಿರ್ಬೋದು. ಇಂಥದ್ದು ಯಾವುದೇ ಗಡ್ಡೆಗಳು ನಿಮ್ಮ ನೆಡಬೇಕು ಅಂತಿದ್ರೆ ಇವಾಗ ರೈಟ್ ಟೈಮು. ಈ ತಿಂಗಳಲ್ಲಿ ನೀವು ನೆಟ್ಟರೆ ಒಂದು ಮಳೆ ಬಂದ ತಕ್ಷಣ ಅದರಲ್ಲಿ ತುಂಬ ಚೆನ್ನಾಗಿ ಚಿಗುರು ಬಂದು ನಿಮಗೆ ಒಳ್ಳೆಯ ಇಳುವರಿ ಕೊಡುತ್ತೆ. ಈಗ ಈ ರೈನ್ ಲಿಲ್ಲಿಗೆ ಬೇಕಾಗುವಂಥ ಮಣ್ಣಿನ ಥರ ನೋಡೋಣ. ಈಗ ನಾನು ನಿಮಗೆ ಹಲವಾರು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಏನಂದರೆ ಎಲ್ಲ ಗಿಡಗಳಿಗೂ ಒಂದೇ ಥರವಾದ ಮಣ್ಣು ತೊಗೊಂಡ್ರೆ ಅದರಲ್ಲಿ ಸರಿಯಾಗಿ ನಮಗೆ ಬೇಕಾದ ರಿಸಲ್ಟ್ ಸಿಕ್ಕಲ್ಲ ಅಂತ. ನಾವು ಯಾವ ಥರ ತೊಗೊಳ್ತೀವೋ ಅದನ್ನು ನೋಡಿಬಿಟ್ಟು ಅದಕ್ಕೆ ಅದು ಕರೆಕ್ಟಾಗಿ ಮಣ್ಣನ್ನು ನಾವು ಮಿಶ್ರಣ ಮಾಡ್ಕೊಳ್ಬೇಕು. ನಾನು ಸ್ವಲ್ಪ ಗಾರ್ಡನ್ ಸಾಯಿಲ್ ತೊಗೊಂಡಿದ್ದೀನಿ. ಆ ಗಾರ್ಡನ್ ಸಾಯಿಲನ್ನು ನಾವು ಒಂದು 2-3 ದಿವಸ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅದನ್ನ ಫ್ರೆಶ್ಶಾಗಿ ನೋಡ್ಕೊಳ್ಳೋವಂಥದ್ದು ಒಂದು ಒಳ್ಳೆಯ ಅಭ್ಯಾಸ. ಹಾಗೆ ಒಂದು ಸ್ವಲ್ಪ ನೀಮ್ ಕೇಕ್ ಪೌಡ್ರ್ ತೊಗೊಂಡಿದ್ದೀನಿ. ಹಾಗೆ ಒಂದು ಒಳ್ಳೆ ಗೊಬ್ಬರ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಈ ಗಿಡಕ್ಕೋಸ್ಕರ ಬೋನ್ ಮೀಲ್ ತೊಗೊಂಡಿದ್ದೀನಿ. ಬೋನ್ ಮೀಲ್ ಯಾಕೆ ತೊಗೊಂಡಿದ್ದೀನಿ ಅಂದರೆ, ಈ ರೈನ್ ಲಿಲ್ಲಿಗೆ ಮತ್ತೆ ನಾವು ಗೊಬ್ಬರ ಹಾಕಿ ಬೆಳೆಸುವಂಥ ಗಿಡ ಅಲ್ಲ ಇದು. ಇದು ಹೆಚ್ಚು ಅಂದರೆ ಒಂದು 4-5 ಸರ್ತಿ ಹೂವು ಬಂದುಬಿಟ್ಟು ಆಮೇಲೆ ಸುಮ್ಮನೆ ಗ್ರೀನಾಗಿ ಇರುವಂಥ ಗಿಡ ಇದು. ನಾವು ಗಿಡ ತುಂಬ ಹೂವು ಬೇಕಂತಿದ್ರೆ ಮಣ್ಣಿನ ಮಿಶ್ರಣ ಮಾಡ್ಕೊಳ್ತಾನೆ ಒಂದು ತುಂಬ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಬೇಕು. ಈ ಬೋನ್ ಮೀಲ್ ಹಾಕಿದರೆ ಏನಾಗುತ್ತೆ ಅಂದರೆ ನಿಧಾನವಾಗಿ ಗಿಡಗಳಿಗೆ ಬೇಕಾಗುವಂಥ ಗೊಬ್ಬರನ ರಿಲೀಸ್ ಮಾಡುತ್ತೆ. ಅಂದರೆ ಗಿಡಗಳಿಗೆ ಬೇಕಾಗುವಂಥ ವಿಟಮಿನ್ಸ್ ಎಲ್ಲ ಅದು ಕೊಡುತ್ತೆ. ಅದಕ್ಕೋಸ್ಕರ ನಾವು ಮಣ್ಣಿನ ಮಿಶ್ರಣ ಮಾಡ್ಕೊಳ್ತಾನೆ ಒಳ್ಳೆ ಒಂದು ಗೊಬ್ಬರ ಮಿಕ್ಸ್ ಮಾಡಿ ಮಣ್ಣಿನ ಮಿಶ್ರಣ ಮಾಡಿಕೊಂಡು ಅದರಲ್ಲಿ ಗಡ್ಡೆಗಳನ್ನ ನೆಟ್ಟರೆ ತುಂಬ ಚೆನ್ನಾಗಿ ಹೂವು ಬರುತ್ತೆ, ಓಕೆನಾ? ನೋಡಿ, ಈಗ ನಾನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಇವೆಲ್ಲ ಪುಟಾಣಿ ಈರುಳ್ಳಿ ಥರ ಇರುತ್ತೆ. ಈ ರೈನ್ ಲಿಲ್ಲೀಸ್ ಗಡ್ಡೆಗಳು ನಿಮಗೆ ಆನ್ಲೈನಲ್ಲಿ ತುಂಬ ಚೆನ್ನಾಗಿ ಸಿಕ್ಕುತ್ತೆ. ಒಂದು ₹5 ₹6 ಈ ಥರ ಇರುತ್ತೆ. ಅದೇ ಹೈಬ್ರಿಡ್ ಅಂದರೆ ದೊಡ್ಡದು ಪೆಟಲ್ಸ್ ಇರುತ್ತಲ್ಲ, ಬೇರೆ ಕಲರ್ಸು, ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಆದರೆ ನೀವು ಒಂದು ಸರ್ತಿ ತೊಗೊಂಡು ಒಂದು ಎರಡು ಗಡ್ಡೆ ತೊಗೊಂಡ್ರೆ ಸಾಕು. 1 ವರ್ಷ 2 ವರ್ಷ ಸಾಕ್ಕೊಂಡ್ರೆ ನಮಗೆ ತುಂಬ ಚೆನ್ನಾಗಿ ಅದರಲ್ಲಿ ಮರಿ ಗಿಡಗಳು ಹುಟ್ಟುತ್ತೆ. ಅದಕ್ಕೆ ಇದರಲ್ಲಿ 2 ಥರವಾಗಿ ನಾವು ಗಿಡಗಳನ್ನ ಬೆಳೆಸ್ಕೊಳಕತ್ತೆ. ಒಂದು, ಬೀಜದಿಂದ ಈ ಗಿಡನ ಅಭಿವೃದ್ಧಿ ಮಾಡ್ಕೊಳ್ಬೋದು. 2ನೇದು, ಇದ್ರ ಗಡ್ಡೆನ ನೆಟ್ಬಿಟ್ಟು ಗಿಡಗಳ ಅಭಿವೃದ್ಧಿ ಮಾಡ್ಕೊಳ್ಬೋದು. ನೋಡಿ, ಸಣ್ಣದು ಬೀಜದಿಂದ ಬಂದಂಥದ್ದು. ಹಾಗೆ ಅದ್ರ ಬೇರು ಬೆಳೀತಾ ಇರುತ್ತಲ್ಲ, ಗಡ್ಡೆಗಳು ಬೆಳೀತಾ ಇರುತ್ತೆ, ಅದರ ಪಕ್ಕದಿಂದ ಮರಿ ಪುಟಾಣಿಗಳು ಕೂಡ ಬೆಳೀತಾ ಇರುತ್ತೆ. ಒಂದು ಸಣ್ಣ ಗಡ್ಡೆಗಳು ಕೂಡ ಬರ್ತಾ ಇರುತ್ತೆ. ಸಣ್ಣ ಗಡ್ಡೆಯಲ್ಲಿ ಆ ವರ್ಷ ಹೂವಾಗಲ್ಲ, ನೆಕ್ಸ್ಟ್ ಇಯರ್ ಹೂವಾಗುತ್ತೆ. ಅದೇ ದೊಡ್ಡದು ಬೆಳೆದ ಗಡ್ಡೆ ಇದೆ ನೋಡಿ, ಇದರಲ್ಲಿ ಈ ವರ್ಷವೇ ಹೂವಾಗುತ್ತೆ. ಈ ಹೂವು ಆಗಬೇಕಿದ್ರೂ ಕೂಡ ನಾವು ಒಂದು ಸ್ವಲ್ಪ ಜಾಗ್ರತೆ ತಗೊಳ್ಬೇಕು. ಅಂದರೆ ಬೇಗ ಹೂವಾಗಬೇಕು, ತುಂಬ ಹೂವಾಗಬೇಕು ಅಂದರೆ ನಾನು ಹೇಳೋ ಕೆಲವೊಂದು ಟಿಪ್ಸ್ಗಳನ್ನ ನೀವು ಫಾಲೋ ಆಗಿ. ತುಂಬ ಜನ ಕೇಳ್ತಾಯಿದ್ರು, ಅಕ್ಕ ನಮಗೆ ರೈನ್ ಲಿಲ್ಲಿ ಗಡ್ಡೆ ಬೇಕು ಅಂತ. ಒಂದು ವೇಳೆ ನಿಮಗೂ ಈ ಗಡ್ಡೆ ಬೇಕಂತಿದ್ರೆ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಅದಕ್ಕೆ ಆನ್ಸರ್ ಕೊಡ್ತೀನಿ. ಹಾಗೆ ಲಾಸ್ಟ್ ಒಂದು ವೀಡಿಯೋ ಮಾಡಿದ್ದೆ, ಅಡೆನಿಯಮ್ ಗಿಡದ ಬಗ್ಗೆ ನಾನು ವೀಡಿಯೋ ಮಾಡಿ ಕೇಳಿದ್ದೆ. ಯಾರಿಗಾರು ಗಿಡ ಬೇಕಿದ್ದರೆ ಫೋನ್ ನಂಬರ್ ಕೇಳಿ ನಾನು ಕೊಡ್ತೀನಿ ಅಂತ. ತುಂಬ ಜನ ಕೇಳ್ದಂಗಿದ್ದಾರೆ. ನಾನಿನ್ನೂ ಆ ಕಾಮೆಂಟಿಗೆ ಆನ್ಸರ್ ಮಾಡಲಿಲ್ಲ. ಸದ್ಯದಲ್ಲೇ ಅದಕ್ಕೆ ಆನ್ಸರ್ ಮಾಡಿಬಿಟ್ಟು ಅದ್ರ ಫೋನ್ ನಂಬರ್ ಕೂಡ ಕೊಡ್ತೀನಿ. ಹಾಗೆ ಈ ರೈನ್ ಲಿಲ್ಲಿ ಗಡ್ಡೆ ಬೇಕಂತಿದ್ರೆ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ, ಇದ್ರ ಬಗ್ಗೆ ಕೂಡ ನಾನು ಡೀಟೇಲ್ಸ್ ನಿಮಗೆ ಕಾಮೆಂಟಲ್ಲಿ ಹೇಳ್ತೀನಿ, ಓಕೆನಾ? ಸರಿ, ನೋಡಿ, ಇವಾಗೆಲ್ಲ ನಾನು ಆ ದೊಡ್ಡ ಪಾಟಿಂದ ಎಲ್ಲ ತೆಗೆದುಬಿಟ್ಟಿದ್ದೀನಿ ನೋಡಿ, ಗಡ್ಡೆಗಳನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ ನೋಡಿ, ಎಷ್ಟು ಬೆಳ್ಕೊಂಡಿದೆ ನೋಡಿ. ಇದು ತುಂಬ ಜಾಸ್ತಿ ಬೆಳ್ಕೊಂಡಾಗ ಏನಾಗುತ್ತೆ ಅಂದರೆ ಅದರಲ್ಲಿ ಹೂವು ಕಮ್ಮಿ ಬರುತ್ತೆ. ಅವಾಗ ನಾವೇನು ಮಾಡಬೇಕಂದ್ರೆ ಸಪ್ರೇಟಾಗಿ ಮಾಡಿ ನೆಡಬೇಕು. ಈ ಬೇರೆಲ್ಲ ಹೋಯ್ತಲ್ಲ ಅಂಥೇಳಿ ನಾವೇನು ಬೇಜಾರು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಮತ್ತು ಪುನಃ
ಪುನಃ ಬೇರು ಬರುತ್ತೆ. ಇದು ಸಾವಿಲ್ಲದೊಂದು ಗಿಡ ಅಂತ ಹೇಳ್ಬೋದು. ಯಾವುದೇ ಥರದ ಗೊಬ್ಬರ ಹಾಕೋದು ಕೇಳಲ್ಲ, ಯಾವುದೇ ಥರದ್ದು ಅದಕ್ಕೆ ಸ್ಪೆಷಲಾಗಿ ಒಂದು ಲಿಕ್ವಿಡ್ ಫರ್ಟಿಲೈಸರ್ಸ್ ಹಾಕೋದು ಕೇಳಲ್ಲ. ಏನೇ ಇದ್ರೂ ಸ್ವಲ್ಪ ನೀರು ಹಾಕಬೇಕಷ್ಟೆ. ನಾವೀಗ ನಮ್ಮ ಮನೇಲಿರೋ ಗಿಡಗಳನ್ನು ಪುನಃ ನೆಡೋದು ಹೇಗೆ ಅಂತ ತೋರಿಸ್ತಿದ್ದೀವಿ ನೋಡಿ. ಆ ಮೇಲ್ಗಡೆ ಎಲೆ ಇರುತ್ತೆ ನೋಡಿ, ಅವೆಲ್ಲ ಕಂಪ್ಲೀಟಾಗಿ ತೆಗೆದುಬಿಡಬೇಕು. ಎಲೆಗಳನ್ನೆಲ್ಲ ಕಟ್ ಮಾಡಿದ್ರೇ ಚಿಗುರು ಬಂದುಬಿಟ್ಟು ಬೇಗ ನಮಗೆ ಹೂವಾಗುತ್ತೆ. ಇದೊಂದು ಫಸ್ಟ್ ಟಿಪ್ಪು. ಹಾಗೆ ಬೇರು ಜಾಸ್ತಿ ಬಂದಿರುತ್ತಲ್ಲ, ಅದನ್ನೇನು ಮಾಡಬೇಕು, ಸ್ವಲ್ಪ ಕಟ್ ಮಾಡಿಬಿಡ್ಬೇಕು. ಅದು ಉದ್ದುದ್ದ ಬೇರಿದ್ದನ್ನು ಕಟ್ ಮಾಡಿ ತೆಗೆದುಬಿಡಬೇಕು. ಜಾಸ್ತಿ ಬೇರೇನು ಬೇಕಾಗಲ್ಲ ಇದಕ್ಕೆ, ಯಾಕಂದರೆ ಕೂಡಲೇ ಅದು ಡೆವಲಪ್ ಆಗುತ್ತೆ. ಈ 4 ದಿವಸದಲ್ಲೇ ಹೂವಾಗುತ್ತೆ ನಮಗೆ. ಒಂದು ಸ್ವಲ್ಪ ಮಳೆ ಮೋಡ ಆದರೂ ಸಾಕು, ನಾವು ಯಾವ ಪಾಟಲ್ಲಿ ನೆಟ್ಟಿರ್ತೀವೋ ಆ ಪಾಟ್ ತುಂಬ ಹೂವಾಗ್ಬಿಟ್ಟಿರುತ್ತೆ. ಆದರೆ ಗಡ್ಡೆಗಳನ್ನು ಮಾತ್ರ ಮೆಚ್ಯೂರ್ಡ್ ಆಗಿರಬೇಕು, ತುಂಬ ಚೆನ್ನಾಗಿ ಬೆಳೆದಿರಬೇಕು. ಎಳೆ ಗಡ್ಡೆಗಳಲ್ಲಿ ನಾವು ನೆಟ್ಬಿಟ್ಟು ಹೂವಾಗಲಿಲ್ಲ ಅಂತ ಕೇಳಿದರೆ ಮಾತ್ರ ಖಂಡಿತವಾಗ್ಲೂ ಹೂವಾಗಲ್ಲ. ನೋಡಿ, ನಾನೆಲ್ಲ ಮಿಶ್ರಣ ಮಾಡ್ಕೊಂಡಿದ್ದೀನಿ. ಮಣ್ಣು, ಗೊಬ್ಬರ ಅಂದರೆ ಇದಕ್ಕೆ ಇದು ತೊಗೊಂಡಿದ್ದೀನಿ, ವರ್ಮಿ ಕಂಪೋಸ್ಟ್ ತೊಗೊಂಡಿದ್ದೀನಿ. ಇಲ್ಲ ನಿಮ್ಮ ಹತ್ರ ಏನಾದ್ರು ಕೌಡಂಗ್ ಕಂಪೋಸ್ಟ್ ಇದ್ದರೆ ಅದನ್ನು ತೊಗೊಳ್ಬೋದು. ಹಾಗೆ ಒಂದು ಸ್ವಲ್ಪ ಕೈಬೇವಿನ ಹಿಂಡಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬೋನ್ ಮಿಲ್ ಕೂಡ ಹಾಕ್ಕೊಂಡಿದ್ದೀನಿ, 1-2 ಸ್ಪೂನು. ಆಮೇಲೆ ನಮ್ಮ ಹತ್ರ ಇದ್ದರೆ ಒಂಚೂರು ಎಪ್ಸಮ್ ಸಾಲ್ಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಗಿಡಗಳು ಬೇಗ ಬೆಳೆದ್ಬಿಟ್ಟು ಅದರಲ್ಲಿ ಬರೋ ಹೂವುಗಳು ಬ್ರೈಟಾಗಿ ಬರುತ್ತೆ. ಹಾಗೆ ಏನಾದ್ರು ಫಂಗಿಸೈಡ್ ಇದ್ದರೆ, ಅಂದರೆ ಸಾಫ್ಟ್ ಫಂಗಿಸೈಡ್ ಆಗಲಿ, ನೀಮ್ ಕೇಕ್ ಪೌಡ್ರ್ ಆಗಲಿ, ಇಂಥದ್ದು ಏನಾದ್ರು ಹಾಕ್ಕೊಂಡ್ರೆ ಮಣ್ಣಲ್ಲಿರೋ ಸಣ್ಣ ಸಣ್ಣ ಹುಳುಗಳೇನಾದ್ರು ಇದ್ದರೆ ಅದು ಸ್ಪ್ರೆಡ್ಡಾಗಿ ಗಿಡಗಳು ಹಾಳಾಗಲ್ಲ. ನೋಡಿ, ಇಷ್ಟೇ. ಬೋನ್ ಮೇಲೆ ಜಾಸ್ತಿ ಹಾಕೋದೇನು ಬೇಕಾಗಲ್ಲ, 1-2-3 ಸ್ಪೂನ್ ಹಾಕಿ ಸಾಕು. ಒಂದು ವೇಳೆ ಇದು ಜಾಸ್ತಿ ಆದರೆ ಏನಾಗುತ್ತೆ ಅಂತೇಳಿದರೆ ಗಿಡಗಳ ಬೆಳವಣಿಗೆ ಸ್ವಲ್ಪ ನಿಧಾನವಾಗುತ್ತೆ, ಅಷ್ಟೇ ಬಿಟ್ಟರೆ ಗಿಡ ಮಾತ್ರ ಸಾಯಲ್ಲ. ಆರ್ಗ್ಯಾನಿಕ್ ಫರ್ಟಿಲೈಸರಲ್ಲಿ ಒಂದು ಬೆನಿಫಿಟ್ ಏನಂದರೆ, ಒಂದು ವೇಳೆ ಜಾಸ್ತಿ ಆದರೂ ಕೂಡ ಗಿಡ ಮಾತ್ರ ಸಾಯಲ್ಲ, ಒಂದು ಸ್ವಲ್ಪ ಅಲ್ಲೇ ಹೂವಾಗೋದಾಗಲಿ ಅಥವಾ ಚಿಗುರು ಬರೋದಾಗಲಿ ಕಮ್ಮಿ ಆಗುತ್ತೆ. ಈ ಬೋನ್ ಮಿಲ್ ಯಾವುದರಿಂದ ತಯಾರು ಮಾಡ್ತಾರೆ ಅಂತ ನಿಮಗೆಲ್ಲ ಗೊತ್ತೇ ಇರ್ಬೋದು. ಈ ಜಾನುವಾರುಗಳು ಸತ್ತಾಗ ಅದರದ್ದು ಮೂಳೆಗಳಿರುತ್ತಲ್ಲ, ಆ ಮೂಳೆಗಳನ್ನೇ ಸ್ವಲ್ಪ ಪ್ರಾಸೆಸ್ ಮಾಡಿಬಿಟ್ಟು ಅದನ್ನು ಪುಡಿ ಮಾಡಿ ಸೇಲ್ ಮಾಡ್ತಾರೆ. ಕೆಲವು ಬ್ರಾಹ್ಮಿನ್ಸ್ ಅಂತ ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ, ಕೆಲವೊಂದು ಪಂಗಡದವರು ಇದು ಮುಟ್ಟಕ್ಕೆ ಇಷ್ಟಪಡದಿದ್ದವಾಗ ಅದಕ್ಕೆ ಬೇರೆ ಏನಾದರೂ ಹಾಕ್ಕೊಬೋದು, ಆಲ್ಟರ್ನೇಟ್ ಹಾಕ್ಕೊಬೋದು. ಇಲ್ಲ ಗ್ಲೌಸ್ ಹಾಕ್ಕೊಂಡ್ರೂ ಆಗುತ್ತೆ, ಪ್ರಾಬ್ಲಮ್ ಏನಿಲ್ಲ. ಈಗ ಇದಕ್ಕೆ ದೊಡ್ಡ ಪಾಟ್ ತೊಗೊಳ್ಳೋಕ್ಕಿಂತ ಅಗಲವಾಗಿದ್ದು ಪಾಟ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಅಂದರೆ ನಾವು 16 ಇಂಚು 18 ಇಂಚು ಈ ಥರ ಎಲ್ಲ ಹೇಳ್ತೀವಲ್ಲ, ದಾಸವಾಳ ಗಿಡಕ್ಕೆ, ಗುಲಾಬಿ ಗಿಡಕ್ಕೆಲ್ಲ ಸ್ವಲ್ಪ ದೊಡ್ಡ ಪಾಟ್ ತೊಗೊತೀವಲ್ಲ, ಆ ಥರದ್ದೇನು ಬೇಕಾಗಲ್ಲ. ಈ ಥರ ಅಗಲವಾಗಿದ್ದೇನಾದ್ರು ಇದ್ದರೆ ಸಾಕಾಗುತ್ತೆ. ಅಂದರೆ ಒಂದು 4-5 ಇಂಚು ನಮಗೆ ಅದು ಸ್ವಲ್ಪ ಆಳವಾಗಿದ್ದರೆ ಸಾಕಾಗುತ್ತೆ. ಅದಕ್ಕಿಂತ ದೊಡ್ಡದೇನು ಬೇಕಾಗಲ್ಲ. ಅದು ಸ್ವಲ್ಪ ನೋಡ್ಕೊಳ್ಳಿ ನೀವು. ಯಾಕಂದ್ರೆ ನಾವು ಅಗಲವಾಗಿದ್ದಲ್ಲಿ ನೆಟ್ಟರೆ ಏನಾಗುತ್ತೆ ಅಂದರೆ ತುಂಬ ಸ್ಪ್ರೆಡ್ ಆಗುತ್ತೆ, ಅದು ಗಡ್ಡೆಗಳೆಲ್ಲ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನೋಡಿ, ಇವಾಗೆಲ್ಲ ನಾನು ಮೇಲ್ಮೇಲೆ ಇಟ್ಟಿದ್ದೀನಿ. ನಿಮ್ಗೆ ಆಶ್ಚರ್ಯ ಆಗಿರ್ಬೋದು, ಮೇಲ್ಮೇಲೆ ಇಟ್ಟರೆ ಗಿಡ ಸಾಯಲ್ವಾ ಅಂತ. ಎಸ್, ಈ ಥರ ನೆಟ್ಟರೆ ಆಗಲ್ಲ. ಅದ್ರ ಮೇಲೆ 1-2 ಇಂಚಷ್ಟು ಮಣ್ಣು ಹಾಕಬೇಕು. ಅಂದರೆ ನಾವು ಒಂದು 5 ಇಂಚಿನ ಪಾಟ್ ತೊಗೊಂಡ್ವಿ ಅಂದ್ಕೊಳ್ಳಿ, 5 ಇಂಚು ಆಳ ಇದ್ದಿದ್ದು ಪಾಟ್ ತೊಗೊಂಡ್ರೆ 1-2-3 ಇಂಚು ಫಸ್ಟು ಮಣ್ಣು ಗೊಬ್ಬರ ಎಲ್ಲ ಮಿಶ್ರಣ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಬೇಕು. ಆಮೇಲೆ ಎಲ್ಲ ಗಡ್ಡೆಗಳನ್ನು ಅದರ ಮೇಲೆ ಸಮವಾಗಿ ಇಡಬೇಕು. ಮೇಲ್ಗಡೆ 2-3 ಇಂಚಷ್ಟು ಮತ್ತೆ ಮಣ್ಣು ಹಾಕಬೇಕು. ಅದು ಒಂದು ವೇಳೆ ನಿಮ್ಗೆ ಅಯ್ಯೋ ಕಾಣಿಸಲ್ಲ ಇದು ಎಲೆಗಳು ಏನಾರು ಆಗುತ್ತಾ ಅಂತ ಯಾವುದೇ ಥರ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಬೇಡ. ಅದು ಏನೂ ಆಗಲ್ಲ. ಈ ಥರ ಗಡ್ಡೆಗಳು ಅದ್ರೊಳಗಿದ್ರೂ ಕೂಡ ಕೂಡಲೇ 2 ದಿವಸದೊಳಗೆ ಅದು ಚಿಗುರು ಬರುತ್ತೆ, ಹೊರಗಡೆ ಎಲೆಗಳು ಬರುತ್ತೆ. ಆಮೇಲೆ ಒಂದು ಸ್ವಲ್ಪ ಮೋಡ ಆಗಲಿ ಅಥವಾ ಒಂಚೂರು 1-4 ಹನಿ ಮಳೆ ಆಗಲಿ ಬಂದರೂ ಸಾಕು. ನಿಮಗೆ 3-4 ದಿವಸದಲ್ಲೇ, ಅಂದರೆ ನಮಗೇನಾದ್ರು ಮಳೆ ಬಂದರೆ 3-4 ದಿವಸದಲ್ಲೇ ಹೂವಾಗ್ಬಿಡುತ್ತೆ. ಆ ಎಲೆ ಬೆಳ್ಕೊಳ್ಬೇಕು ಅಥವಾ ಅದು ಗಡ್ಡೆಗಳಿಗೆ ಚಿಗುರು ಬರಬೇಕು ಈ ಥರ ಏನೂ ಇರಲ್ಲ ಅದಕ್ಕೆ. ಈ ಗಿಡದ ಸ್ಪೆಷಾಲ್ಟಿನೇ ಅದು. ತುಂಬ ಈಸಿಯಾಗಿ ಬೆಳ್ಕೊಳ್ಳೋದು ಯಾವುದಾದ್ರು ಇದೆ ಅಂದರೆ ಇದು. ಅದಕ್ಕೆ ಮಳೆಗಾಲದ ಚೆಲುವೆ ಅಂತ ನಾನು ಹೆಸರಿಟ್ಟಿದ್ದೀನಿ. ಯಾಕಂದರೆ ಇದು ಮಳೆ ತುಂಬ ಇಷ್ಟಪಡುತ್ತೆ. ಅದಕ್ಕೇನೇನು ಇದಕ್ಕೆ ರೈನ್ ಲಿಲ್ಲೀಸ್ ಅಂತ ಹೆಸರಿಟ್ಟಿದ್ದಾರೆ. ನನ್ನ ಹತ್ರ ಸುಮಾರು ಕಲರ್ ಎಲ್ಲ ಇದೆ, ಸುಮಾರು ಒಂದು 7-8 ಕಲರ್ ಇದೆ ನನ್ನ ಹತ್ರ. ಪಿಂಕು, ಒಂಥರ ಆರೆಂಜ್ ಕಲರ್ದು, ಯೆಲ್ಲೋ ಕಲರು, ವೈಟ್ ಕಲರು, ಈ ಥರ ತುಂಬ ಕಲರ್ ಇದೆ. ನಿಮಗೆ ಹಳೆ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ನಾನು. ಬೇಕಾದ್ರೆ ಈಗ ಈ ಸರ್ತಿ ಹೂವು ಆದವಾಗ ಇನ್ನೊಂದು ಸರ್ತಿ ನಿಮಗೆ ತೋರಿಸ್ತೀನಿ. ನೋಡಿ, ಇವೆಲ್ಲ ಫಸ್ಟ್ ನೆಟ್ ಗಿಡ ಇದು.
ಅಂದರೆ ಈಗ ನಾನು ತೋರಿಸಿದ್ನಲ್ಲ ಅದಕ್ಕಿಂತ ಮುಂಚೆ ಇದು ಮಾಡಿದ್ದು. ನೋಡಿ ಎಲೆಗಳೆಲ್ಲ ಇದ್ದರೆ ಏನಾಗುತ್ತೆ ಅಂತ ನಿಮಗೆ ಉದಾಹರಣೆ ಕೊಡ್ತೀನಿ. ನೋಡಿ ಎಲೆಗಳ ಸಮೇತ ಇಟ್ಟವಾಗ ಏನಾಗುತ್ತೆ ಅಂದರೆ ಕೆಳಗಡೆ ಬಿದ್ದೋಗೋದು, ಇಲ್ಲಾಂದ್ರೆ ಹಣ್ಣಾಗಿ ಅದು ಇದಾಗೋದು ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ನಾವು ನೆಡ್ತೇನೆ ಅದು ಎಲೆಗಳನ್ನೆಲ್ಲ ಕಟ್ ಮಾಡಿಬಿಡ್ಬೇಕು. ನೋಡಿ ಇದು ಒಂದು 8 ದಿವಸ ಮುಂಚೆ ನೆಟ್ಟಿದ್ದು. ನೋಡಿ ಇದರಲ್ಲಿ ಎಷ್ಟು ಚೆನ್ನಾಗಿ ಚಿಗುರು ಬಂದುಬಿಟ್ಟು ಹೂವು ಆಗ್ತಾಯಿದೆ. ನೋಡಿ ನೋಡೋಕ್ಕೆ ಒಂದು ಮುದ್ದಾಗಿರುತ್ತೆ. ಇದನ್ನು ತೆಗೆದುಬಿಟ್ಟು ದೇವರಿಗೆಲ್ಲ ಇಡೋಕ್ಕೇನು ಬರೋಲ್ಲ, ನಮಗೆ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿ. ನೋಡಿ ಅದರ ಮೊಗ್ಗು ನೋಡಿ ಯಾವ ಥರ ಇದೆ ನೋಡಿ. ಇದು ಯೆಲ್ಲೋ ಕಲರಲ್ಲಿ ಹೂವಾಗೋದು ತುಂಬ ಚೆನ್ನಾಗಾಗುತ್ತೆ. ಯೆಲ್ಲೋ ಕಲರಲ್ಲಾಗಲಿ ವೈಟ್ ಕಲರಾಗಲಿ ಬೇರೆ ಕಲರಲ್ಲಾಗಲಿ ಇದರಲ್ಲಿ ಬೀಜ ಉತ್ಪತ್ತಿ ಆಗುತ್ತೆ. ಬೀಜ ಒಂದು ಸ್ವಲ್ಪ ಹಣ್ಣಾಗಿ ಕಪ್ಪಾದ್ರ ಮೇಲೆ ಅದನ್ನು ತೆಗೆದುಬಿಟ್ಟು ನಾವು ಎಲ್ಲಿ ಬೇಕೋ ಅಲ್ಲಿ ಹಾಕಿದರೂ ಕೂಡ ತುಂಬ ಚೆನ್ನಾಗುತ್ತೆ. ಇಷ್ಟಕ್ಕೂ ಮುಂಚೆ ನಿಮಗೆ ತೋರಿಸಿದ್ನಲ್ಲ ನೆಟ್ಟದು ಇದು ಪಾಟಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂವಾಗಿದೆ ನೋಡಿ. ಒಂದು ಮಳೆ ಬಂದರೂ ಸಾಕು ಈ ಥರ ಹೂವಾಗುತ್ತೆ. ಇನ್ನೂ ಒಂದು ನೆಕ್ಸ್ಟ್ ಟೈಮ್ ಮತ್ತೆ ನಮಗೆ ಹೂವು ಬೇಕಂತಿದ್ರೆ ಪುನಃ ಇದ್ರ ಎಲೆಲ್ಲ ಕಟ್ ಮಾಡಿಬಿಡಬೇಕು. ಒಂದು ಸರ್ತಿ ಆ ಗಡ್ಡೆ ತೆಗೆದುಬಿಟ್ಟು ಪುನಃ ಅದಕ್ಕೆ ಈಗ ಏನು ಮಾಡಿದ್ದೀವೋ ಅದೇ ಥರ ಪುನಃ ನೆಟ್ಟರೆ ಇನ್ನೊಂದು ಸರ್ತಿ ಮಳೆ ಬಂದಾಗ ಪುನಃ ಹೂವಾಗುತ್ತೆ. ಇಲ್ಲ ಅಂತ ಹೇಳಿದರೆ ಏನಾಗುತ್ತೆ ಅಂದರೆ ಆವಾಗೊಂದು ಇವಾಗೊಂದು ಹೂವು ಯಾವಾಗಲೂ ಆಗ್ತಾಯಿರುತ್ತೆ, ವರ್ಷ ಇಡೀ ಹೂವು ಆಗ್ತಾ ಇರುತ್ತೆ. ಯಾವುದೇ ಥರದ್ದು ಅದಕ್ಕೆ ಇದಿರಲ್ಲ. ನೋಡಿದ್ರಿ ಯಾವ ಒಂದು ಎಲೆ ಇಲ್ಲ, ಆದರೂ ಕೂಡ ಮೊಗ್ಗುಗಳು ನೋಡಿದ್ರೆ ಯಾವ ಥರ ಆಗಿದೆ ಅಂದರೆ ಬುಡದಲ್ಲಿ ಇದಿದ್ರೂ ಸಾಕು, ಗಡ್ಡೆ ಇದ್ರೂ ಸಾಕು, ಅದರಲ್ಲಿ ಹೂವು ಬಂದುಬಿಟ್ಟು ಚೆನ್ನಾಗಿ ಮೊಗ್ಗು ಬಂದು ಹೂವಾಗುತ್ತೆ. ಇದು ಫ್ರೆಂಡ್ಸ್ ರೈನ್ ಲಿಲ್ಲಿದು. ನಿಮಗೆ ಈ ಗಿಡ ಬೇಕಂತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ. ನೆಕ್ಸ್ಟ್ ಒಳ್ಳೆ ವೀಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ನನ್ನ ವೀಡಿಯೋ ಎಲ್ಲ ನೋಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ. ಬಾಯ್.